ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯಕ್ಕೀಗ ಬಂಧನದಲ್ಲಿರುವಂತಹ ನಟ ದರ್ಶನ್ ಹಾಗೆ ಪವಿತ್ರ ಗೌಡ. ಒಂದು ಕಡೆ ನಟ ದರ್ಶನ್ ಅವರಿಗೆ ಸಂಕಷ್ಟ, ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಸಿರುವ ಕುರಿತಾಗಿ, ಇನ್ನೊಂದು ಕಡೆಗೆ ಪವಿತ್ರ ಗೌಡ ಅವರಿಗೆ BP ಮತ್ತೆ ಜ್ವರ ಹೆಚ್ಚಾಗಿದೆಯಂತೆ. ಹಾಗಾಗಿ ಅವರಿಗೆ ಪರಪ್ಪನ ಅಗ್ರಹಾರದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆಯಂತೆ. ಅದರ ಜೊತೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಿದ್ದಾರೆ, ಪವಿತ್ರ ಗೌಡ ನನ್ನ ಮಗಳಿದ್ದ ಹಾಗೆ, ಆಕೆಗೆ ಜ್ವರ ಮತ್ತು BP ಹೆಚ್ಚಾಗಿದೆ. ನಾನು ಆಕೆಯನ್ನ ಜೈಲಿನಲ್ಲಿ ನೋಡ್ಕೊಂಡು ಬಂದೆ. ಆಕೆ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಬನ್ನಿ ಹಾಗಿದ್ರೆ ಪವಿತ್ರ ಗೌಡ ಅವಳ ಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ಜೈಲಿನಲ್ಲಿದ್ದಾರೆ, ಅವರ ಆರೋಗ್ಯದ ಸ್ಥಿತಿ ಹೇಗಿದೆ, ಇದರ ಕುರಿತಾಗಿ ಒಂದಷ್ಟು ಅಪ್ಡೇಟ್ಸ್ಗಳನ್ನು ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸದ್ಯಕ್ಕೀಗ ನಟ ದರ್ಶನ್ ಅವರ ವಿಚಾರವನ್ನ ಮಾತನಾಡ್ತಾ ಹೋಗೋಣ. ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾನು ಮಾಫಿ ಸಾಕ್ಷಿ ಆಗ್ತೀನಿ, ಅಲ್ಲಿ ಏನು ನಡೀತಲ್ಲ ಆ ಸಮಯದಲ್ಲಿ ನಾನಿದ್ದಾಗ ಏನು ನಡೀತು ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಹೇಳಿ ಮಾಫಿ ಸಾಕ್ಷಿ ಅಂತಂದ್ರೆ, ಈಗೇನು ಇವರೆಲ್ಲ ಬಂಧನದಲ್ಲಿದ್ದಾರಲ್ಲ, A1, A2, A3, A4 ಈ ಥರದ ಆರೋಪಿಗಳು ಏನು ಇವರು ಬಂಧನದಲ್ಲಿದ್ದಾರಲ್ಲ, ಇದರಲ್ಲಿ ಈಗ ಪ್ರದೋಷ್ ಈತ ಏನಂತಂದ್ರೆ, ಅವತ್ತೇನು ನಡೀತಲ್ಲ ಆ ಒಂದು ವಿಚಾರವನ್ನ, ನಾನು ಕಣ್ಣಾರೆ ನೋಡಿರುವಂಥ ವಿಚಾರವನ್ನ ನಾನೆಲ್ಲವನ್ನು ಕೂಡ ಹೇಳ್ತೀನಿ, ನಾನೇ ಈ ಒಂದು ಪ್ರಕರಣಕ್ಕೆ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ವಿಚಾರಣೆಯನ್ನ ನ್ಯಾಯಾಲಯ 59ನೇ CCH ನ್ಯಾಯಾಲಯವು ಆಗಸ್ಟ್ 20ಕ್ಕೆ ಇದನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಅಂತಂದ್ರೆ ಇವತ್ತು 19, ನಾಳೆ 20, ನಾಳೆಯ ದಿನ ಈ ಒಂದು ವಿಚಾರವಾಗಿ ಅಂತಂದ್ರೆ ಮಾಫಿ ಸಾಕ್ಷಿ ವಿಚಾರವಾಗಿ ಏನು ನಡೆಯುತ್ತೆ ಅಪ್ಡೇಟ್ಸ್ ಅನ್ನ ನಾವು ನೋಡಬಹುದು. ಇದಾದ ನಂತರ ನಿನ್ನೆ ದರ್ಶನ್ ಅವರನ್ನ ನೋಡ್ಕೊಂಡು ಬರ್ಲಿಕ್ಕೆ, ಅವರ ಆರೋಗ್ಯ ಮತ್ತು ಅವರು ಹೇಗಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರ್ಲಿಕ್ಕೆ ವಿಜಯಲಕ್ಷ್ಮಿ ಮತ್ತೆ ನಟ ಧನ್ವೀರ್ ಮತ್ತೆ ಒಂದಷ್ಟು ಜನ ಮಾತಾಡ್ಸ್ಕೊಂಡು ಬರ್ತಾರೆ. ಅವರ ವಕೀಲರು ಸಹಿತ ಹೋಗಿ ಬರ್ತಾರೆ. ಅದಾದ ನಂತರ ಅವರಿಗೆ ಮಾಫಿ ಸಾಕ್ಷಿಯ ವಿಚಾರವಾಗಿ, ಪ್ರದೋಷನ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡ್ತಾರಂತೆ. ಅಲ್ಲದೆ ಈ ಮಾಫಿ ಸಾಕ್ಷಿ ವಿಚಾರವಾಗಿ ಅಂದ್ರೆ ಈಗ ದರ್ಶನ್ ಅವರ ಪರ ವಕೀಲರು ಇದರ ಬಗ್ಗೆ ಯಾವ ರೀತಿಯಾಗಿ ಅವರು ಇದನ್ನ ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನೋಡಿದ್ರೆ ನೋಡಿ, ಪ್ರಕರಣದಲ್ಲಿ ಇವತ್ತೇನು ಅವರು ಕೂಡ ಜೈಲು ಪಾಲಾಗಿದ್ದಾರಲ್ಲ ಪ್ರದೋಷ್, ಸೊ ಅವ್ರಿಗೆ ಈ ಒಂದು ಒತ್ತಡವೂ ಕೂಡ ಇರ್ಬೋದು. ಯಾರಾದ್ರೂ ಅವ್ರಿಗೆ ಒತ್ತಡ ಹೇರಿರ್ಬೋದು. ನೋಡಿ, ನಿಮ್ಮನ್ನು ನಾವು ಹೊರಗಡೆ ಕರ್ಕೊಂಡು ಬರ್ತೀವಿ, ಈ ಒಂದು ನಿಮಗೆ ಈ ಪ್ರಕರಣದಿಂದ ನಿಮಗೆ ಖುಲಾಸೆ ಮಾಡ್ತೀವಿ, ಸೊ ಹಾಗಾಗಿ ನೀವು ಮಾಫಿ ಸಾಕ್ಷಿ ಆಗಿಬಿಡಿ ಅಂತ ಹೇಳಿ ಯಾರಾದ್ರೂ ಅವ್ರಿಗೆ ಒತ್ತಡ ಹೇರಿರ್ಬೋದು. ಅಥವಾ ಅವ್ರಿಗೆ ಯಾರಾದ್ರೂ ಹಣದ ಒಂದು ಡಿಮ್ಯಾಂಡನ್ನು ಏನಾದರೂ ಮಾಡಿರ್ಬೋದು, ಹಣದ ಆಸೆಯನ್ನು ತೋರಿಸಿರ್ಬೋದು, ಏನೋ ಈ ರೀತಿಯಾಗಿ ಮಾಡಿರ್ಬೋದು. ಅಂದರೆ ದರ್ಶನ್ ಅವರಿಗೆ ಶಿಕ್ಷೆ ಆಗಿಸ್ಬೇಕು, ಅವ್ರನ್ನ ಈ ಒಂದು ಕೇಸ್ನಲ್ಲಿ ಫಿಟ್ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಅವರ ವಿರೋಧಿಗಳು ಇರ್ತಾರಲ್ಲ, ಅವರು ಈ ಕೆಲಸವನ್ನ ಮಾಡಿರ್ಬೋದು. ಸೊ ಹಾಗಾಗಿ ನ್ಯಾಯಾಲಯ ಈ ಕುರಿತಾಗಿ ಈ ಮಾಫಿ ಸಾಕ್ಷಿಯ ವಿಚಾರವಾಗಿ ಕುಲಂಕುಷವಾಗಿ ವಿಚಾರಣೆಯನ್ನ ಮಾಡಬೇಕು, ಆತ ಏನು ಹೇಳ್ತಾನೆ ಆ ಮಾತನ್ನ ಕೇಳಿಸ್ಕೊಳ್ಬಾರ್ದು ಅನ್ನೋ ರೀತಿಯಾಗಿ ಈಗ ವಕೀಲರು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇದಲ್ಲದೆ ಈಗ ನ್ಯಾಯಾಲಯವು ಕೂಡ ಅಂದರೆ ವಕೀಲರು ಕೂಡ ಪ್ರದೋಷ್ಗೆ ಈ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಏನಂದ್ರೆ, ಒಂದು ವೇಳೆ ಈಗ ನೀವೇನು ಮಾಫಿ ಸಾಕ್ಷಿಯಾಗಿ ನಾನು ಆ ಸಾಕ್ಷಿಗಳನ್ನ ಹೇಳ್ತೀನಿ ಅಂತ ಮುಂದೆ ಬಂದಿದ್ದೀರಲ್ಲ, ಒಂದು ವೇಳೆ ನೀವು ಹೇಳಿದ್ದೇನಾದರೂ ಸುಳ್ಳು ಅಂತ ಏನಾದರೂ ಗೊತ್ತಾದರೆ ಜೀವನ ಪರ್ಯಂತ ನೀವು ಜೈಲಿನಲ್ಲೇ ಕೊಳಿಬೇಕಾಗತ್ತೆ, ಹುಷಾರಾಗಿರಿ ಅಂತಲೂ ಕೂಡ ಹೇಳಿದಾರಂತೆ. ಇದ್ರ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಪರವಾಗಿಲ್ಲ, ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅದಾದ ನಂತರ ನನಗೆ ಯಾರ ಒಂದು ಆಮಿಷವೂ ಇಲ್ಲ, ಮತ್ತು ಯಾರೂ ಕೂಡ ನನಗೆ ಒತ್ತಡ ಹೇರ್ತಾ ಇಲ್ಲ. ಇಲ್ಲಿ ಏನಂತಂದರೆ, ಈ ಒಂದು ಕೇಸಿನಿಂದ ನಾನು ಹೊರಬರಬೇಕು ಅನ್ನೋದೇ ನನ್ನ ಇಚ್ಛೆ ಇರೋದು. ಹಾಗಾಗಿ ಮಾಫಿ ಸಾಕ್ಷಿ ಆಗ್ತೀನಿ, ಸಾಕ್ಷಿ ಹೇಳ್ತೀನಿ, ಅಲ್ಲೇನು ನಡೀತು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಇದರಿಂದ ನನಗೆ ಬಿಡುಗಡೆ ಬೇಕು ಅನ್ನೋ ಒಂದು ಮಟ್ಟಿನಲ್ಲಿ ಈಗ ಪ್ರದೋಷ್ ಹೇಳ್ತಿದ್ದಾರೆ. ಸೊ ಈಗ ಪ್ರದೋಷಿಗೆ ಅಡ್ವಾಂಟೇಜ್ ಏನಾಗ್ಬೋದು ನ್ಯಾಯಾಲಯದಿಂದ ಅನ್ನೋದನ್ನು ನಾವು ನೋಡಿದ್ರೆ ನೋಡಿ, ಈಗ ಇವರೆಲ್ಲರೂ ಕೂಡ ಈಗ ಈ ಒಂದು ಪ್ರಕರಣದಲ್ಲಿ ಏನು ಕೇಸ್ನಲ್ಲಿ ಫಿಟ್ ಆಗಿದ್ದಾರಲ್ಲ, ಸೊ ಈಗ ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆದರೆ ಇವರೆಲ್ಲರಿಗೂ ಸಿಕ್ಕಂತಹ ಈ ಒಂದು ಶಿಕ್ಷೆಯಲ್ಲಿ ಇವರಿಗೆ ಸ್ವಲ್ಪ ಕಡಿಮೆ ಅವಧಿಯ ಶಿಕ್ಷೆ ಆಗುತ್ತೆ. ಯಾಕಂತಂದರೆ ಇವರೇ ಸಾಕ್ಷಿ ಹೇಳಿರ್ತಾರೆ, ಮಾಫಿ ಸಾಕ್ಷಿಯಾಗಿ ಇವರು ಬದಲಾಗಿರ್ತಾರಲ್ಲ, ಹಾಗಾಗಿ ಒಂದಿಷ್ಟು ಅಡ್ವಾಂಟೇಜಸ್ ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಂಡಿರುವಂಥ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಮಾಫಿ ಸಾಕ್ಷಿ ವಿಚಾರದ ಅಪ್ಡೇಟ್ಸ್ ಇದಿಷ್ಟು. ಇದಾದ ನಂತರ ಈಗ ಪವಿತ್ರ ಗೌಡ ಅವರು ಜೈಲಿನಲ್ಲಿ ಅವರ ಒಂದು ಸ್ಥಿತಿ ಹೇಗಿದೆ, ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅವ್ರಿಗೇನು ದಿಢೀರಂತ
ಅವ್ರಿಗೆ ಜ್ವರ ಹೆಚ್ಚಾಗಿದೆಯಂತೆ, ಅವ್ರಿಗೆ BP ಹೆಚ್ಚಾಗಿದೆಯಂತೆ, ರಕ್ತದ ಒತ್ತಡ ಹೆಚ್ಚಾಗಿದೆಯಂತೆ. ಯಾಕೆ ಅನ್ನೋದರ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಹೋಗೋಣ. ನೋಡಿ, ಅವ್ರಿಗೆ ಮುಂಚೆ ಅವ್ರಿಗೆ VIP ಕೊಠಡಿಯಲ್ಲಿ ಅವ್ರನ್ನ ಇರಿಸಲಾಗಿತ್ತು. ಅವ್ರಿಗೆ ಈಗ ನೋಡಿ ಸಾಮಾನ್ಯರನ್ನ ಹೆಂಗೆ ಬ್ಯಾರೆಕ್ನಲ್ಲಿ ಇರಿಸ್ತಾರಲ್ಲ ಆ ರೀತಿಯಾಗಿ ಅವ್ರನ್ನ ಸಾಮಾನ್ಯರಂತೆ ಟ್ರೀಟ್ ಮಾಡಿರಲಿಲ್ಲ. ಅವ್ರಿಗೆ VIP-ಗಳಿಗೆ ಏನು ಅವ್ರಿಗೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಾರಲ್ಲ, ಅಂದರೆ ನೋಡಿ ಸಾಮಾನ್ಯರು ಒಂದು 10-15 ಜನ ಒಂದು ಬ್ಯಾರೆಕ್ನಲ್ಲಿದ್ದರೆ ಇವರನ್ನ ಇಬ್ರು ಮಾತ್ರ ಇರುವಂತೆ ಇವ್ರನ್ನ ನೋಡ್ಕೊಂಡಿರ್ತಾರೆ. ಇವ್ರ ಜೊತೆಗೆ ಇನ್ನೊಬ್ಬರನ್ನ ಇಟ್ಟಿರ್ತಾರೆ, ಅಷ್ಟೇ ಇಬ್ಬಿಬ್ಬರನ್ನ ಇಟ್ಟಿರ್ತಾರೆ. ಇದು VIP-ಗೆ ಕೊಡುವಂತಹ ಸೌಲಭ್ಯ ಆಗಿರುತ್ತೆ. ನಿಮಗೆ ಕಳೆದ ಒಂದಿಷ್ಟು ದಿನಗಳ ಹಿಂದೆ ನಡೀತಾ ಇರುವಂಥ ಅಪ್ಡೇಟ್ಸ್ ನಿಮ್ಗೆ ಗೊತ್ತಿರುತ್ತೆ. ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ರೂ ಸಹಿತ ಅವರು ಲಕ್ಸುರಿಯಸ್ ಲೈಫನ್ನ ಲೀಡ್ ಮಾಡ್ತಾ ಇದ್ರು. ಅವ್ರಿಗೆ ಏನು ತಿನ್ಬೇಕು ಅನ್ಸುತ್ತೆ ಅದನ್ನು ತಿಂತಾ ಇದ್ರು. ಅವ್ರು ಹೇಗಿರ್ಬೇಕು ಹಾಗಿರ್ತಾ ಇದ್ರು. ಒಬ್ರು ಕಾಲು ಒತ್ತುತ್ತಾ ಇದ್ರು, ಒಬ್ರು ತಲೆ ಒತ್ತುತ್ತಾ ಇದ್ರು, ಕೆಲವರು ಅವ್ರು ಬಾಟಲ್ ಹಿಡ್ಕೊಂಡು ಬರ್ತಾ ಇದ್ರು, ಇನ್ನು ಕೆಲವರು ಅವ್ರು ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ರು. ಈ ರೀತಿಯಾಗಿ ಅವ್ರಿಗೆ ಐಷಾರಾಮಿ ಜೀವನ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಸಿಗ್ತಾ ಇದೆಯಲ್ಲ ಸೌಲಭ್ಯ, ಆದಷ್ಟು ಕೂಡ ವೈರಲ್ ಆಯಿತು. ಸೊ ಅದಾದ ನಂತರ ಪ್ರಜ್ವಲ್ ರೇವಣ್ಣಂಗೆ ಕೂಡ ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆಯನ್ನು ಮಾಡಲಾಯಿತು. ಅವರಿಗೆ VIP ಏನು ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ರಲ್ಲ ಅದನ್ನು ಬಿಟ್ಟು ಸಾಮಾನ್ಯರಿಗೆ ಹೆಂಗೆ ಬ್ಯಾರಕ್ನಲ್ಲಿ ಹಾಕ್ತಾ ಇದ್ರಲ್ಲ ಅದೇ ರೀತಿಯಾಗಿ ಅವ್ರಿಗೂ ಅದೇ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ರು. ಅದಾದ ನಂತರ ಪವಿತ್ರ ಗೌಡಗೂ ಕೂಡ ಸೇಮ್ ಅವ್ರಿಗೂ ಕೂಡ ಸಾಮಾನ್ಯರ ಜೊತೆಗೆ ಇರಿಸಲಿಕ್ಕೆ ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿದ್ರು, ಬ್ಯಾರಕ್ನಲ್ಲಿ ತಂದಿಟ್ರು. ಇದಾದ ನಂತರ ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ನೋಡಿದ್ರೆ, ಜ್ವರ ಬರ್ತಾ ಇದೆ ಅಂತೆ, ರಕ್ತದ ಒತ್ತಡ ಹೆಚ್ಚಾಗ್ತಾ ಇದೆ ಅಂತೆ, ಸೊಳ್ಳೆಗಳು ವಿಪರೀತವಾಗಿ ಕಡಿತಾ ಇದ್ದಾವಂತೆ, ಮತ್ತೆ ರಾತ್ರಿ ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲಂತೆ. ಹೀಗಾಗಿ ಅಲ್ಲಿರುವಂತಹ ಪರಿಸ್ಥಿತಿಗೆ ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ಲ ಪವಿತ್ರ ಗೌಡಗೆ ಅನ್ನೋದು ವಿಚಾರ ಗೊತ್ತಾಗ್ತಿದೆ. ಇದಾದ ನಂತರ ಇಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಈ ಪರಪ್ಪನ ಅಗ್ರಹಾರಕ್ಕೆ ವಿಸಿಟಿಗೆ ಹೋಗಿರ್ತಾರೆ. ಅಲ್ಲಿರುವಂತಹ ಹೆಣ್ಮಕ್ಳ ವ್ಯವಸ್ಥೆ ಹೇಗಿದೆ, ಅವ್ರನ್ನ ಹೆಂಗೆ ನೋಡ್ಕೊಳ್ತಿದ್ದಾರೆ, ಮತ್ತೆ ಅವರ ಒಂದು ಸ್ಥಿತಿ ಯಾವ ರೀತಿಯಾಗಿದೆ ಅದನ್ನು ಹೋಗಿ ಗಮನಿಸಬೇಕು ಅಂತ ಹೇಳಿ ಹೋಗಿರ್ತಾರೆ. ಹೋಗಿರುವಂಥ ಸಮಯದಲ್ಲಿ ಶಿಕ್ಷೆಗೆ ಒಳಪಟ್ಟಿರುವಂಥ ಖೈದಿಗಳಿದ್ರಲ್ಲ ಹೆಣ್ಮಕ್ಳು, ಅವರೆಲ್ಲ ತಮಗಾಗ್ತಾ ಇರುವಂಥ ನೋವು ಮತ್ತೆ ಅವ್ರಿಗಾಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇದಾದ ನಂತರ ಪವಿತ್ರ ಗೌಡ ಅವರ ಬ್ಯಾರಕ್ ಹತ್ರನೂ ಹೋಗಿದ್ದಾರೆ. ಆಗ ಪವಿತ್ರ ಗೌಡಳ ಸ್ಥಿತಿ ನೋಡಿದ್ದಾರೆ. ಆಕೆ ಎಷ್ಟು ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡಿದಂಥ ಹೆಣ್ಮಗಳು, ಇವತ್ತು ಆಕೆ ಯಾವ ರೀತಿಯಾಗಿ ಇದ್ದಾಳಲ್ಲ ಅನ್ನೋದನ್ನು ನೋಡಿ ಇವ್ರಿಗೆ ನೋವಾಗಿದೆ. ಇದಾದ ನಂತರ ಆಕೆಗೇನೋ ಜ್ವರ ಮತ್ತು ರಕ್ತದ ಒತ್ತಡ ಅಂದರೆ BP ಹೆಚ್ಚಾಗಿದೆ ಅನ್ನೋದನ್ನು ಹೇಳಿದರು. ಅಲ್ಲೇ ಅವ್ರಿಗೆ ಪರಪ್ಪನ ಅಗ್ರಹಾರದಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರಂತೆ. ಸದ್ಯಕ್ಕೆ ಮುಂದೆ ನೋಡಬೇಕಾಗತ್ತೆ ಅವರ ಸ್ಥಿತಿ ಇನ್ನೋದ್ರ ಗಂಭೀರ ಆದರೆ ಅವ್ರನ್ನ ಹೊರಗಡೆ ಬೇರೆ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಇದಾದ ನಂತರ ಇಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರು ಕೊಟ್ಟಂಥ ಒಂದು ಹೇಳಿಕೆ ವೈರಲ್ ಆಗ್ತಿದೆ. ಆಕೆ ನನ್ನ ಮಗಳ ಸಮಾನ ಅಂತ ಹೇಳಿದ್ದಾರೆ, ನನ್ನ ಮಗಳು ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಅವರು ಈಗ ಒಂದು ತಪ್ಪನ್ನು ಮಾಡಿಬಿಟ್ಟು ಈಗ ಅವರು ಒಳ ಹೋಗಿದ್ದಾರೆ. ಈಗ ಅದಕ್ಕೆ ಅವರು ನೋವಲ್ಲಿದ್ದಾರೆ, ನೋವನ್ನು ಅನುಭವಿಸ್ತಿದ್ದಾರೆ, ಶಿಕ್ಷೆಗೆ ಒಳಗಾಗಿದ್ದಾರೆ. ಸೊ ಹೀಗಿರುವಾಗ ನಾವು ಮತ್ತೆ ಅದ್ರ ಬಗ್ಗೆ ಚುಚ್ಚಿ ಮಾತನಾಡೋದು ಬೇಡ, ಮೊದಲೇ ಈಗ ಆಕೆ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಸೊ ನಾಗಲಕ್ಷ್ಮಿ ಅವರು ಮಾತನಾಡಿರುವಂಥ ಮಾತು ಇದು ವೈರಲ್ ಆಗ್ತಾ ಇದೆ. ಏನೇ ಆಗಲಿ ನೋಡಿ, ಈಗ ನಾವು ರೇಣುಕಾಸ್ವಾಮಿ ಅವರ ಒಂದು ಫ್ಯಾಮಿಲಿ ಬಗ್ಗೆ ಮಾತನಾಡೋದಾದ್ರೆ, ಮಗನನ್ನು ಕಳೆದುಕೊಂಡಂತಹ ಮತ್ತು ಗಂಡನನ್ನು ಕಳೆದುಕೊಂಡಂಥ ಮತ್ತು ಅಪ್ಪನನ್ನು ಕಳೆದುಕೊಂಡಂತಹ ಚಿಕ್ಕ ಮಗು, ಅವರ ಒಂದು ನೋವಿನ ಮುಂದೆ ಇವರೇನು ಕಷ್ಟಪಡ್ತಿದ್ರಲ್ಲ ಇದೇನು ಕಷ್ಟನೇ ಅಲ್ಲ. ಸೊ ಇಲ್ಲಿ ಇನ್ನೂ ಯಾರು ಕೊಲೆ ಮಾಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಇತ್ಯರ್ಥ ಆಗಿಲ್ಲ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಬಟ್ ನಾವು ಇದ್ರ ಬಗ್ಗೆ ಏನು ಮಾತನಾಡೋಕ್ಕಾಗೋದು ಇಲ್ಲ. ಸೊ ಚೌಧರಿ ಅವರು ಈ ರೀತಿಯಾಗಿ ಹೇಳಿದ್ದೇನಿದೆಯಲ್ಲ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂಥ ವಿಚಾರ. ಓಕೆ, ಇದು ಪವಿತ್ರ ಗೌಡ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದರ ಕುರಿತಾದಂತಹ ವಿಡಿಯೋ ಆಗಿತ್ತು. ಏನನ್ನಿಸ್ತು ಈ ಒಂದು ವರದಿಯ ಕುರಿತಾಗಿ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.